ಧನಂಜಯ ಏನ್ ಹಾಗ ಬಂದು ಬಾರ ಹಗಲು ಬಾರ ಸೂರ ಲೇ ಹೆಣಗ ಹಗಲು ಬಾರಲೇ ನನ್ನ ಮನೆ ಹಲೋ ನಮಸ್ಕಾರ, ನಾನು ನಿಮ್ಮ ಪಾರ್ಥ. ಇವತ್ತಿನ ಸಂಚಿಕೆಯಲ್ಲಿ ನಾವು ಹೋಗ್ತಾ ಇರೋದು ಕಮಲಾಪುರ್ನ ಅಟಲ್ ಬಿಹಾರಿ ಝೂಲಾಜಿ ಪಾರ್ಕ್ಗೆ. ಮ್ಯೂಸಿಕ್ ಇನ್ನೇನು ಕ್ಯಾಮ್ರಾ ಬೀಳ್ಬೇಕು ಅಂತಿದ್ದಾಗಲೇ ದೇವತೆಯಿಂದ ಹಿಡ್ಕೊಂಡು ಅಲ್ಲಿಂದ ಕಾಲ್ಕಿತ್ತೀವಿ. ಹೋಗ್ಬೇಕಾಗಿರೋ ಲೊಕೇಶನ್ ಬಿಟ್ಟು ಬೇರೆ ನಾವೆಲ್ಲೋ ತಲುಪಿ ಅಲ್ಲಿ ಡ್ರೋನ್ ಹಾರಿಸೋದಕ್ಕೆ ಪ್ರಯತ್ನ ಪಡ್ತೀವಿ. ಆದರೂ ನಮ್ಮ ನಸೀಬ್ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಡ್ರೋನಿನ ಗಿಂಬಲ್ ವರ್ಕ್ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಆ ಲೇಕ್ನ ಡ್ರೋನ್ ಶಾಟ್ ತಗೊಳಕ್ಕಾಗಲಿಲ್ಲ. ಒಂದು ದಿನ ಇಟ್ ಹ್ಯಾಸ್ ಫ್ಲೈಟ್, ಅದು ಹಾರ್ತು ಯಾವ ಲೆವೆಲ್ಗೆ ಹಾರ್ತು ಅಂದರೆ ಅಲ್ಲಿಂದ ನಾವು ಪ್ಲಾನ್ನ ಚೇಂಜ್ ಮಾಡಿಕೊಂಡು ಬಿಸಿಯಾದ ಮೆಕ್ಕೆಜೋಳ ತಿನ್ಕೊಂಡು ಹೋಗಿದ್ದೆ ಅಟಲ್ ಬಿಹಾರಿ ಝೂಲಾಜಿ ಪಾರ್ಕ್. ಇಲ್ಲಿನ ಸಫಾರಿ ಪರ್ ಹೆಡ್ 250 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಆಯ್ತಾಯ್ತು, ಒಪ್ಕೊಳ್ಳೋಣ. ಅಣ್ಣ ಎಲ್ಲಿ ಖರ್ಚು ಮಾಡ್ತೀನಿ ಅಂತ ಎಲ್ಲ ಒಪ್ಕೊಳ್ಳೋಣ. ನೋಡ್ರಿ, ಇದಕ್ಕೆ ನಾವು ಸಾಕ್ಷಿ ಅದೀವಿ. ನೀವು ಸಾಕ್ಷಿ ಅದ್ರಿಲ್ರಿ, ನೀವು ಸಾಕ್ಷಿ ಅದ್ರಿಲ್ರಿ ಅಧ್ಯಕ್ಷ. ನೀವು ಕಳ್ಸೊಂಡಿಲ್ಲ ಅಣ್ಣ, ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. बोल बाकुछ हिरेर ಅಂತ ಮೂಲೆ ಗುಂಪು ಮಾಡಿ अभी मैं गाली नहीं दे सकता. नहीं, गाली नहीं देना. फैमिली देखती है. ಧನಂಜಯ ಮಮ್ಮುಂಡಿಲ್ಲ. ಏನ್ ಹಾಗ ಬಂದು ಬಾರ ಹಗಲು ಬಾರ ಸೂರ ಲೇ ಹೆಣಗ ಹಗಲು ಬಾರಲೇ ನನ್ನ ಮನೆ ಮುರಿ. ನೋಡಲು ಅಷ್ಟು ಸುಂದರವಾಗಿದ್ರು ಅಷ್ಟೇ ಭಯಂಕರ ಅದರ ಘರ್ಷಣೆ. ರಕ್ಷಣೆಗಾಗಿ ಮಾಡಿರುವ ಇಂಥ ಜಿಯೋಲಾಜಿಕಲ್ ಪಾರ್ಕ್ಗೆ ತಪ್ಪದೆ ಭೇಟಿ ನೀಡಿ. ಮೃಗಾಲಯಕ್ಕೆ ಸ್ವಾಗತ. ಇಲ್ಲೊಂದು ಪ್ರಾಣಿ ಐತಿ, ಇದು ಕೊಯ್ ಅನ್ನೋದಾಗಲಿಲ್ಲ. ಅಪ್ಪ ಬೆಳಗ್ಗೆ ಒಂದು 90 ಪೋರ್ಸೆಟ್ಲಾತ ಕುಡ್ಕ ಮನಿಕತ್ತೀವಿ ಅಂದ್ರೆ ಪ್ರಕೃತಿ ಸೌಂದರ್ಯ ಸವಿಬೇಕಂತ ಏನಾಯ್ತಪ್ಪ ಇಲ್ಲಿ ಬರವ